ನವೋದಯ ಚಾರಿಟೇಬಲ್ ಟ್ರಸ್ಟ್ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಅತೀಂದ್ರಿಯ ಆಯುರ್ವೇದ ಮಹಾವಿದ್ಯಾಲಯ, ಸಂಶೋಧನಾ ಕೇಂದ್ರ ಇವರುಗಳ ಸಹಯೋಗದೊಂದಿಗೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ದೊಡ್ಡಬಳ್ಳಾಪುರ ನಗರದ ಮುತ್ಸಂದ್ರ ಗ್ರಾಮದಲ್ಲಿ ಕಾಲ್ನಡಿಗೆ ಜಾಥಾ ಆಯೋಜಿಸಲಾಗಿತ್ತು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ದತ್ತ ಸಿಂಗ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದವರು, ಸಣ್ಣ ಗಾಯ ಅಥವಾ ಗಡ್ಡೆ ರೂಪದಲ್ಲಿ ಇರುವಂತಹ ಚಹರೆಗಳನ್ನು ಪ್ರಥಮ ಹಂತದಲ್ಲಿ ಪರೀಕ್ಷಿಸಿ ಚಿಕಿತ್ಸೆ ಪಡೆದರೆ ಕ್ಯಾನ್ಸರ್ ಕಾಯಿಲೆಯನ್ನು ಗುಣಪಡಿಸಬಹುದು. ಮಹಿಳೆಯರು ಯಾವುದೇ ರೀತಿ ಭಯಪಡದೆ ಚಿಕಿತ್ಸೆಗೆ ಮುಂದಾಗಬೇಕು. ಆಗ ಮಾತ್ರ ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಅನ್ನು ಗುಣಪಡಿಸಿಕೊಳ್ಳಬಹುದೆಂದು ತಿಳಿಸಿದರು. ನವೋದಯ ಟ್ರಸ್ಟ್ ಕಾರ್ಯಕ್ರಮ ಸಂಯೋಜಕರಾದ ಜನಾರ್ದನ ಮಾತನಾಡಿ, ಇಂದಿನ ಯುವ ಪೀಳಿಗೆ ಶೋಕಿಗಾಗಿ ತಂಬಾಕು, ಗುಟ್ಕಾ ಮುಂತಾದ ದುಶ್ಚಟಗಳಿಗೆ ಬಲಿಯಾಗಿ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪೋಷಕರು ಕೂಡ ಸಣ್ಣ ಮಕ್ಕಳ ಕೈಗೂ ಆಟವಾಡಲು ಮೊಬೈಲ್ಗಳನ್ನು ನೀಡಿ ಹೆಚ್ಚು ಮೊಬೈಲ್ ರೇಡಿಯೇಷನ್ಸ್ನಿಂದ ಮೆದುಳು ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ. ಆದ್ದರಿಂದ ಪೋಷಕರು ಕೂಡ ಈ ಕುರಿತು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಸ್ವಾಮಿ, ಸಿದ್ಧಿ ಟಿವಿ, ದೊಡ್ಡಬಳ್ಳಾಪುರ. ಜನಾರ್ದನ್, ನವೋದಯ ಟ್ರಸ್ಟ್ನ ಕಾರ್ಯಕ್ರಮ ಸಂಯೋಜಕರು. ನಮ್ಮ ನವೋದಯ ಚಾರಿಟೇಬಲ್ ಟ್ರಸ್ಟಿಂದ ಈ ಹಲವಾರು ವರ್ಷಗಳಿಂದ ಹಲವಾರು ಆರೋಗ್ಯ ಕಾರ್ಯಕ್ರಮ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಬಂದಿರ್ತೀವಿ. ಈಗ ಇದು ಕ್ಯಾನ್ಸರ್ ಒಂದು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಒಂದು ರ್ಯಾಲಿಯನ್ನು, ಅಂದರೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಉದ್ದೇಶದಿಂದ ರ್ಯಾಲಿಯನ್ನು ಮಾಡ್ತಾ ಬಂದಿದ್ದೀವಿ. ಈ ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ರೋಗ ಯುವ ಜನತೆಯನ್ನು ಇತ್ತೀಚೆಗೆ ಹೆಚ್ಚು ಹಾಳು ಮಾಡ್ತಾ ಇದೆ. ಯಾಕೆ ಅಂದರೆ ಯಾವುದೇ ಶೋಕಿಗೋಸ್ಕರ ಅದನ್ನು ಶುರು ಮಾಡ್ತಾರೆ. ತಂಬಾಕು, ಇತರ ಮಾದಕ ದ್ರವ್ಯಗಳನ್ನು ಶೋಕಿಗೋಸ್ಕರ ಶುರು ಮಾಡ್ತಾರೆ. ಅದು ಕೊನೆಗೆ ಅವರ ಇಡೀ ಜೀವನವನ್ನೇ ನಾಶ ಮಾಡ್ತಾ ಇದೆ. ಹಾಗಾಗಿ ಅದನ್ನು ತ್ಯಜಿಸಿ ಅಂತ ನಾವು ಯುವ ಜನತೆಯಲ್ಲೂ ಕೇಳ್ಕೊಳ್ತೀವಿ. ಮತ್ತು ನಮ್ಮ ಟ್ರಸ್ಟಿನ ವತಿಯಿಂದ ಹಲವಾರು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅದರಲ್ಲೂ ಕ್ಯಾನ್ಸರ್ ಅಂತಲೇ ಮುಂದಿನ ದಿನಗಳಲ್ಲಿ ಒಂದು ಅಡ್ವಾನ್ಸ್ ಮಿಷನರಿ ಬಂದಿದ್ದಾವೆ. ಅವುಗಳಿಂದ ನಾವು ಪರೀಕ್ಷೆ ಮಾಡಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೋದು. ಮತ್ತು ಜನತೆ ಕೂಡ ಒಂದು ಶುರುವಾಗೋ ಹಂತದಲ್ಲೇ ಪರೀಕ್ಷೆಗಳಿಗೆ ಒಳಗಾದರೆ ಆ ಒಂದು ಕ್ಯಾನ್ಸರ್ನ ಮಹಾಮಾರಿನ ತಡೆಗಟ್ಟಬಹುದು ಅಥವಾ ವಾಸಿ ಮಾಡಿಕೊಂಡು ನಾವು ಆರೋಗ್ಯಯುತವಾಗಿರ್ಬೋದು. ಅದಕ್ಕೆ ಯುವ ಜನತೆ ಮತ್ತು ಪ್ರತಿ ಜನರನ್ನು ಒಂದು ಪರೀಕ್ಷೆಗಳಿಗೆ ಹೆದರ್ಕೊಳ್ದಲ್ಲೇ ಮುಂದೆ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ರ್ಯಾಲಿ ಇಲ್ಲೇ ಸಾರ್ವಜನಿಕ ಆಸ್ಪತ್ರೆ ಶುರು ಮಾಡಿ ಇವತ್ತಿನ ದಿವಸ ಮುತ್ಸಂದ್ರ ಗ್ರಾಮದಲ್ಲಿ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಜನಾರ್ದನ್, ನವೋದಯ ಚಾರಿಟೇಬಲ್ ಟ್ರಸ್ಟ್ನ ಕೋಆರ್ಡಿನೇಟರ್.